ನಮಸ್ಕಾರ ಫ್ರೆಂಡ್, ಎಲ್ಲರೂ ಆರಾಮದಿರಿ. ಎಲ್ಲರೂ ಆರಾಮದಿರಿ ಅನ್ಕೊಂಡಿದ್ದೇನ್ರಿ. ನಾನು ಇವತ್ತು ನಿಮ್ಗೆ ಏನು ಹೇಳ್ಬೇಕು ಅನ್ಕೊಂಡಿದ್ದೀನಿ ಒಂದು ವಿಷಯ ಅಲ್ಲಿ ಹಾಕ್ತೇನ್ರಿ, ವಿಡಿಯೋ ಮಾಡಿ ಹಾಕ್ತೇನ್ರಿ. ಇವಾಗ ನಾನು ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೇಕ್ರಿ, ಲೈಕ್ ಕೊಡ್ಬೇಕ್ರಿ. ನಮಗೂ ಮಾಡೋರಿಗೆ ನಿಮ್ಮ ಸಪೋರ್ಟ್ ನಮಗೂ ಇರ್ಬೇಕ್ರಿ. ಪ್ಲೀಸ್ ರೀ, ಸಪೋರ್ಟ್ ಮಾಡಿರಿ. ನಾನು ಹೇಳೋ ವಿಷಯ ಏನಂದ್ರೆ ರೀ, ತಲೆ ಒಳಗಿನ ಕೂದಲುಗಳ ಇಷ್ಟಿಟ್ಟು ಹೋಗಿರ್ತಾವಲ್ರಿ, ಅಲ್ಲಿ ಇಲ್ಲಿ 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 ಹಿಂಗೆ ಹೋಗಿರ್ತಾವಲ್ರಿ. ಅವ್ರಿಗೆ ರೀ ಈಗ ಗಡ್ಡ ಆತು ಬಂದಿರ್ತಾವ್ರಿ ಗಂಡು ಮಕ್ಕಳಿಗೆ, ಅವು ಇಲ್ಲಿ ಇಲ್ಲಿ ಹಂಗೆ ಹೋಗಿರ್ತಾವ್ರಿ, ಸ್ವಲ್ಪ ಹೋಗಿರ್ತಾವ, ರೌಂಡ್ ಆಟ ಹೋಗಿರ್ತಾವ್ರಲ್ಲ, ಅವಂಥರ ಅಸಹ್ಯ ಥರ ಕಾಣಕತ್ತಿರ್ತಾರಲ್ಲ, ಅವ್ರಿಗೆ ನಾನು ಟಿಪ್ಸ್ ಹೇಳಕತ್ತಿದ್ದೇನ್ರಿ. ಈ ಟಿಪ್ಸ್ ಏನು ನಿಮ್ಗೆ ರೊಕ್ಕ ಇಲ್ರಿ, ಏನಿಲ್ರಿ, ಬರೀ ಒಂದು ಪದಾರ್ಥದಿಂದ ಮಾಡುವಂಥದ್ದೈತ್ರಿ. ಆ ವಿಡಿಯೋನ ನಿಮ್ಗೆ ತೋರಿಸ್ಬೇಕು ಅನ್ಕೊಂಡಿದ್ದೇನೆ. ಅದನ್ನು ನೀವು ನೋಡ್ರಿ, ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ. 100% ನಾನು ಇದಕ್ಕೆ ಗ್ಯಾರಂಟಿ ಕೊಡ್ತೇನೆ ರೀ. ಇದು ನಮ್ಮ ಆಯಿ ಮಾಡುವಂಥದ್ದು ಔಷಧಿ ರೀ. ಈ ಔಷಧಿನ ಅವಳು ಯಾರಿಗೂ ಬಿಟ್ಟು ಕೊಟ್ಟಿಲ್ಲ, ಆದರೆ ನಾನು ನಿಮ್ಗೆ ಹೇಳ್ಕೋಬೇಕು ಅನಿಸೈತಿ. ನಾನು ಅದನ್ನು ನಿಮ್ಗೆ ತಿಳ್ಸಕತ್ತಿದ್ದೇನೆ ರೀ. ನೋಡ್ರಿ, ಲೈಕ್ ಮಾಡಿರಿ, ನನಗೆ ಕೇಳ್ರಿ. ನೀವು ಬಂದಕ್ಕೆ ಅದನ್ನು ಗ್ಯಾರಂಟಿಯಾಗಿ ನೀವು ನನಗೆ ಕಮೆಂಟ್ ಹಾಕಿ ಹೇಳ್ರಿ, ಆ ಕೂದಲು ಬಂದೈತೋ ಇಲ್ಲೋ ಅಂತ ನೀವು ನನಗೆ ತಿಳಿಸ್ಬೋದ್ರಿ. 100% ಬರ್ತೈತ್ರಿ ಇದು ಕೂದಲ. ಇದಕ್ಕೇನು ರೊಕ್ಕ ಬೇಡ, ಏನು ಬೇಡ. ನಾನು ತೋರಿಸ್ತೇನೆ ರೀ, ಆ ವಿಡಿಯೋ ಹಾಕ್ತೇನೆ, ಅದನ್ನು ನೋಡ್ರಿ. ನೀವು ನಂಗೆ ಲೈಕ್ ಕೊಡ್ರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಪ್ಲೀಸ್ ರೀ. ಎಲ್ಲರೂ ಆರಾಮಾಗಿರೂ ರೀ. ಅದಕ್ಕೆ ನಾನು ವಿಡಿಯೋ ಹಾಕ್ತೇನೆ ರೀ, ನೋಡ್ರಿ. ಅದನ್ನು ನಾನು ಎಲ್ಲಿ ಹೊಂಟಿದ್ದೇನೆ ನೋಡ್ರಿ. ಅದು ಯಾವ ಗಿಡಗಳಿಗೆ ಇರ್ತೈತಿ, ಎಂಥ ಗಿಡಗಳಿಗೆ ಇರ್ತೈತಿ ನೋಡ್ರಿ. ಇಲ್ಲಿ ತೋರಿಸ್ತೇನೆ ರೀ, ಅದು ಎಂಥದೈತಿ ಅಂತ ನಿಮಗೆ ತೋರಿಸ್ತೇನೆ ರೀ. ಔಷಧಿ ಮಾಡೋದ ಇವಾಗ ನೋಡ್ರಿ, ಇಲ್ಲಿ ಗಿಡಗಳ್ನತ್ತು ಹಳಿ ಗಿಡಗಳ್ನತ್ತು ಒಗ್ದಿರ್ತಾರೆ ಗೊತ್ತೈತ್ರಿ. ಅಂಥವ್ಕೆ ಹಿಂಗೆ ಹೂವತ್ತು ಆಗಿರ್ತಾವೆ ನೋಡಿದಿರಿ. ಅವನ್ನ ಎಲ್ಲರೂ ನೋಡಿರ್ತೀರಿ ನೀವು. ಹಿಂಗೆ ಹೂ ಆಗಿರ್ತಾವೆ ನೋಡ್ರಿ, ಅವ ಭಾಳ ಗಟ್ಟಿ ಇತ್ತು. ನಾನು ಚಾಕು ಓದಿದ್ದೇನೆ ರೀ, ಅದನ್ನು ತಗ್ಕೋಬೇಕಂತ ಹೇಳಿ. ಅದೇನು ನನಗೆ ಬರಲಿಲ್ಲ ರೀ. ನನ್ನ ಮಗನ ಅದನ್ನು ತೆಗೆದು ಕೊಟ್ರಿ. ನಮ್ಮ ಆಯಿಗೆ ಅವ ತೆಗ್ದು ಕೊಡ್ತಾನೆ ರೀ ಔಷಧಿ ಮಾಡಕ್ಕೆ. ಇಲ್ಲಿ ನೋಡ್ರಿ, ಇಂಥದ ಹೂ ಇರ್ತೈತ್ರಿ. ಅವ ಎಲ್ಲ ಗಿಡಗಳಿಗೆ, ಹಳಿ ಗಿಡಗಳಿಗೆ ಆಗಿರ್ತೈತ್ರಿ. ಅದ ಹಿಂಗೆ ಹೂ ಥರ ಬಿಳಿದ ಆಗಿರ್ತೈತಿ ನೋಡ್ರಿ. ಇದು ಈ ಥರ ಇದನ್ನು ನಿಮಗೆ ತೋರಿಸ್ಬೇಕು ಅನ್ಕೊಂಡೇನಿ ರೀ. ಅದನ್ನು ತೋರಿಸ್ಬೇಕಂತ ನಿಮಗೆ ಕರ್ಕೊಂಡು ಬಂದಿದ್ದೇನೆ ರೀ ನಾನು. ಇಲ್ಲಿ ನೋಡ್ರಿ, ಅದನ್ನು ಯಾವ್ದು ದುಡ್ಡು ಖರ್ಚಿಲ್ರಿ, ಏನಿಲ್ರಿ. ಇದನ್ನು ಯಾವ ಡಾಕ್ಟ್ರುಗಳು ನಿಮ್ಗೆ ಔಷಧಿ ಮಾಡಿ ಕೊಡಂಗಿಲ್ರಿ, ಔಷಧಿ ಈ ಥರ ಹೇಳಂಗಿಲ್ರಿ. ಇದು 100% ಸತ್ಯ ರೀ, 100% ರೀ. ಕೂದಲು ಬಂದೇ ಬರ್ತಾವ್ರಿ. ಇದು ನಮ್ಮ ಆಯಿ ಮಾಡೋ ಟಿಪ್ಸ್ ರೀ. ನಮ್ಮ ಆಯಿ ಎಲ್ಲರಿಗೂ ಬಂದವರಿಗೆ ಹಂಗೆ ಕೂದಲ ಅಲ್ಲಿ ಇಲ್ಲಿ ಸ್ವಲ್ಪ ಕೂದಲ ರೌಂಡಾಗಿ ಹೋಗಿರ್ತಾವಲ್ರಿ, ಅವ್ರಿಗೆ ಇದನ್ನು ಮಾಡಿ ಕೊಡ್ತಾಳ್ರಿ. ಅದು ಹೂ ತೋರಿಸಿದನಲ್ರಿ, ಅದೇ ಥರ ಹೂ ರೀ. ಅದನ್ನು ಕೆಂಡದ ಮೇಲೆ ಸುಟ್ಕೋಬೇಕ್ರಿ. ಕೆಂಡದ ಮೇಲೆ ನಾನು ಸುಟ್ಕೊಳಕ್ಕೆ ಆಗ್ಲಿಲ್ಲ ರೀ. ನಿಮ್ಗೆ ಗ್ಯಾಸ್ ಮೇಲೆ ತೆವಿ ಮೇಲೆ ಸುಟ್ಟು ತೋರಿಸ್ಬೇಕು ಅನ್ಕೊಂಡ್ರಿ. ಸ್ವಲ್ಪ ಬಿರ್ಸಿ ಇರ್ತೈತ್ರಿ, ಆದ್ರೆ ಅದ್ರ ಮೇಲೆ ಹಾಕಿದ ತಕ್ಷಣ ರೀ ಅದು ಹೆಂಗೆ ಆಗ್ತೈತಿ ನೋಡ್ರಿ. ಅದು ಸ್ವಲ್ಪ ಒಂದು 10-15 ನಿಮಿಷ ಆದರೂ ಬೇಕಾಗ್ತೈತ್ರಿ. ಅದನ್ನು ಬೇಯಿಸ್ಕೋಬೇಕಾದ್ರೆ ನಾವು ಅದು ಸ್ವಲ್ಪ ಗಟ್ಟಿ ಇರ್ತೈತೆ ಅಲ್ರಿ ಅದು. ಅದಕ್ಕಾಗಿ ಅದನ್ನು ಚೆನ್ನಾಗೇನ ರೀ ಅದನ್ನು ಪೂರ್ತಿಯಾಗಿ ಸುಟ್ಕೋಬೇಕ್ರಿ. ಯಾವ ಥರ ಸುಟ್ಕೋಬೇಕ್ರಿ ಅದನ್ನು ನಿಮ್ಗೆ ತೋರಿಸ್ತೇನೆ ರೀ. ನೋಡಿರಿ, ಈ ಥರ ನಾನು ಮುರಿದು ನಿಮ್ಗೆ ಸ್ವಲ್ಪ ಔಷಧಿ ನಿಮ್ಗೆ ತೋರ್ಸತ್ತೇನೆ ರೀ. ಇದು ಎಲ್ಲಿ ಸಿಕ್ಕರೂ ಇದನ್ನು ಬಿಡಾಕ ಹೋಗಬೇಡ್ರಿ. ನಿಮ್ಗೆ ದುಡ್ಡಿಲ್ಲದ ಟಿಪ್ಸನ್ನು ನಾನು ನಿಮಗೆ ಹೇಳ್ಕೊಡತ್ತೀನಿ ಫ್ರೆಂಡ್ಸ್. ನನ್ನ ಫ್ರೆಂಡ್ಸ್ಗಳಿಗೆ ಎಲ್ಲರಿಗೂ ಚಲೋ ಆಗಲಿ, ಆ ಥರ ಏನಾರು ಸಮಸ್ಯೆ ಇದ್ರೆ ಪರಿಹಾರ ಆಗಲಿ ಅಂತ ಕೊಡತ್ತೇನೆ ರೀ. ಅದು 100% ನಾನು ನಿಮಗೆ ಗ್ಯಾರಂಟಿ ಕೊಡ್ತೇನೆ ರೀ. ನಿಮ್ಗೆ ಹೇಳಕತ್ತಿದ್ದೇನೆ ರೀ. ಇಲ್ಲಿ ನೋಡ್ರಿ, ಅದನ್ನು ಸುಟ್ಕೋಬೇಕಾದ್ರೂ ಒಂದು 10-15 ನಿಮಿಷ ಆದರೂ ಬೇಕೇ ಫ್ರೆಂಡ್ಸ್. ಅದು ನೋಡಿ ಫ್ರೆಂಡ್ಸ್, ನಾನು ಈ ಥರ ಅದನ್ನು ಬೇಯಿಸ್ಕೊಳಕತ್ತಿದ್ದೀನಿ ಫ್ರೆಂಡ್ಸ್. ನೋಡಿ, ಆಮೇಲೆ ನೀವು ಏನು ಅನ್ನೋದನ್ನು ನನಗೆ ಕಮೆಂಟ್ ಮಾಡಿ ಹೇಳ್ರಿ. ಒಂದು ತಿಂಗಳಾದರೂ ಅದನ್ನು ನೀವು ಯೂಸ್ ಮಾಡಬೇಕಾಕತ್ರಿ. ಅದು ನಿಮಗೆ 100% ಕೂದಲ ಬೆಳ್ಯಾಕೆ ಸಹಾಯ ಮಾಡ್ತೈತ್ರಿ. ಇದು ನಮ್ಮ ಆಯಿದ್ರಿ ಇದು ಟಿಪ್ಸ್. ನಮ್ಮ ಆಯಿಗೀಗ 85 ವಯಸ್ಸು ರೀ. ಅವಳ ಹತ್ರ ಇದನ್ನು ಮಾಡಿಸ್ಕೊಳಕ್ಕೆ ಎಲ್ಲೆಲ್ಲಿಂದನೂ ಬಂದು ಮಾಡಿಸ್ಕೊತಾರ್ರಿ. ಅದನ್ನು ಮಾಡಿಸ್ಕೊಂಡು ಅವಳ ಕೈಯಿಂದನ ಮಾಡಿಸ್ಕೊಂಡು ತೊಗೊಂಡು ಹೋಗ್ತಾರೆ. ಅದಕ್ಕೆ ನಿಮಗೆ ನಾನು ತೋರಿಸ್ಬೇಕು ಅಂದ್ಕೊಂಡೇನಿ ರೀ. ಇದಕ್ಕೇನು ರೊಕ್ಕ ಹೋಗಂಗಿಲ್ಲ, ಏನೂ ಇಲ್ಲ. ಬರೀ ಒಂದು ಗಿಡದ
ಈ ಥರ ಹೂವನ್ನ ತೊಗೊಂಡು ಬಂದು ಮಾಡ್ಕೋಬೋದ್ರಿ. ನೀವು ದುಡ್ಡನ್ನ ಖರ್ಚು ಮಾಡಾಕತ್ತಿರ್ತೀರಿ, ದವಾಖಾನೆಗೆ ರಗಡ ಹಾಕ್ತೀರಿ. ಇದನ್ನು ನೀವು ಮಾಡಿ ನೋಡ್ಕೊಳ್ರಿ, ನೋಡಿ ನನಗೆ ಹೇಳ್ರಿ. ಆಮೇಲೆ ಇದಕ್ಕೆ ನಾನು ಗ್ಯಾರಂಟಿ ರೀ, 100% ನಾ ಗ್ಯಾರಂಟಿ ಕೊಡ್ತೇನೆ ರೀ. ಈ ಥರ ನೋಡಿರಿ, ಪೂರ್ತಿ ಅದು ಇಡ್ಲಿ ಆಗ್ಬೇಕ್ರಿ. ಅದು ಪೂರ್ತಿಯಾಗಿ ಇಡ್ಲಿನ ಆಗ್ಬೇಕು ನೋಡ್ರಿ. ಇಲ್ಲಿ ನಾನು ಬೆಂಕಿ ಥರ ಆತು ನೋಡ್ರಿ, ಇಲ್ಲಿ ಪೂರ್ತಿಯಾಗಿ ಇಡ್ಲಿನ ಆಗ್ಬೇಕ್ರಿ. ಅದನ್ನು ಆರಿಸ್ಕೊಂಡು ಆರಿದ ಬೆಳಕ ಈ ಥರ ರೀ ಅದನ್ನು ಪೂರ್ತಿಯಾಗಿ ಸೂಸಿಯಾಗಿ ಮಾಡ್ಕೋಬೇಕ್ರಿ. ಅದಾಗ ನೋಡ್ರಿ, ಅದು ಪೂರ್ತಿಯಾಗಿ ಹಳಕ್ಕೆ ಉಳಿಬಾರ್ದ್ರಿ ಅಂತ. ಅದನ್ನು ಹೇರ್ ಡ್ರೈ ಆಯ್ತು ಮಾಡ್ಕೋತೀರಲ್ರಿ, ಇದನ್ನತ್ತು ಹಚ್ಕೋತೀರಲ್ರಿ, ಆ ಥರ ಇದನ್ನು ಪೂರ್ತಿಯಾಗಿ ಸಣ್ಣ ಆಗ್ಬೇಕ್ರಿ. ಅದು ಆ ಥರ ಸಣ್ಣಂಗೆ ಹರ್ಕೋಬೇಕ್ರಿ. ಅದನ್ನು ನೀವು ಕಡೆಕೂ ಹರ್ಕೋಬೋದ್ರಿ. ಆದರೆ ನಾನು ತೆನಿ ಒಳಗೆ ಒಂದು ಸ್ವಲ್ಪ ಔಷಧಿಗಾಗಿ ನಿಮ್ಗೆ ತೋರಿಸೋ ಸಂಬಂಧಾಗಿ ನಾನು ಇದನ್ನು ನಿಮ್ಗೆ ತೋರ್ಸಕತ್ತಿದ್ದೇನೆ ರೀ. ಈ ಥರ ನಿಮ್ಗೆ ಎಲ್ಲಾದರೂ ಹೂ ಸಿಕ್ಕಿದ್ರೆ, ನಿಮ್ಗೆ ಏನಾದ್ರೂ ಪ್ರಾಬ್ಲಮ್ಸ್ ಇದ್ರೆ, ನಿಮ್ಗೆ ದುಡ್ಡು ಇಲ್ಲದ ಇದನ್ನು ಮಾಡ್ಕೋಬೋದ್ರಿ. ತಲೆ ತುಂಬ ನಿಮ್ಗೆ ಕೂದಲು ಬೆಳೆಯುವಂಥದ್ದು ಪವರ್ ಇದಕ್ಕೆ ಐತ್ರಿ. ಇಲ್ಲಿ ನೋಡಿರಿ, ಅದನ್ನು ಪೂರ್ತಿಯಾಗಿ ಸಣ್ಣಂಗೆ ಮಾಡ್ಕೋಬೇಕಾಕತ್ರಿ. ಮಾಡ್ಕೋರಿ, ಚೆಂದಂಗೆ ಮಾಡ್ಕೊಂಡನ ರೀ. ಅದನ್ನು ಯಾವ್ದ್ರೊಳಗೆ ಸೇರಿಸ್ಬೇಕ್ರಿ ನಿಮ್ಗೆ ತಿಳಿಸ್ತೇನೆ ರೀ ನಾನು. ನೋಡಿರಿ, ಇಲ್ಲಿ ಮೊದಲ ಸಣ್ಣಂಗೆ ಮಾಡ್ಕೋಬೇಕಾಕತ್ರಿ. ಮಾಡ್ಕೊಳ್ರಿ. ಅದು ಜಲ್ದಿ ಅಂದ್ರೆ ಬೂದಿ ಆಗ್ಬೇಕ್ರಿ. ಅದು ಪೂರ್ತಿ ಬೂದಿ ಥರನೇ ಆಗ್ಬೇಕ್ರಿ. ಸೂಸ್ಲಿ ಬೂದಿ ಥರ ಆಗ್ಬೇಕ್ರಿ. ಅದು ಪೌಡ್ರ್ ರೀ, ಪೌಡ್ರ್ ಥರ ಆಗ್ಬೇಕು ನೋಡ್ರಿ. ಒಟ್ಟು ಅದು ನಮಗೆ ಹಚ್ಕೊಂಡ ತಕ್ಷಣ ಇದು ಆಗ್ಬೇಕ್ರಿ. ಅದು ಅಲ್ಲೇ ಮೆತ್ಕೋಬೇಕ್ರಿ. ಆ ಥರ ಮಾಡ್ಕೋಬೇಕಾಕತ್ರಿ. ಇಲ್ಲಿ ನೋಡಿರಿ, ನಾನು ತೋರ್ಸತ್ತಿದ್ದೇನೆ ನೋಡಿರಿ. ನಾನು ತೆವಿ ಒಳಗೆ ಮಾಡ್ಕೊಳಕತ್ತಿದ್ದೇನೆ ರೀ. ನೀವು ಕಡೆಕನ್ನು ಮಾಡ್ಕೋಬೋದು. ಅದನ್ನು ಕಲ್ಲಿಲ್ಲೂ ಹರ್ಕೋಬೋದು ರೀ, ಇದ್ರಲ್ಲೂ ಹರ್ಕೋಬೋದು. ನಿಮ್ಮ ಮನೆ ಒಳಗೆ ಯಾವ ಥರ ಇದೈತಿ ಅದ್ರೊಳಗೆ ಹರ್ಕೋಬೋದು ರೀ. ನಾನು ನಿಮ್ಗೆ ತೆವಿ ಒಳಗೆ ಅರ್ಧ ನಿಮ್ಗೆ ಸ್ವಲ್ಪ ಟಿಪ್ಸ್ಗಾಗಿ ತೋರ್ಸೋದಕ್ಕಾಗಿ ನಿಮ್ಗೆ ಮಾಡಿ ತೋರ್ಸಕತ್ತಿದ್ದೇನೆ ನೋಡ್ರಿ. ಇಲ್ಲಿ ಈ ಥರ ಆಗ್ಬೇಕ್ರಿ. ಅದು ಪೂರ್ತಿಯಾಗಿ ಸಣ್ಣ ಆಗ್ಬೇಕು ನೋಡ್ರಿ. ಇಲ್ಲಿ ಪೂರ್ತಿಯಾಗಿ ಸಣ್ಣ ಆದ ಬೆಳಕನ್ನ ರೀ ಅದು ಚಲೋ ಆಗ್ತೈತ್ರಿ. ಅದನ್ನು ಇದ್ರೊಳಗೆ ಸೇರಿಸ್ಕೊಂಡು ಹಚ್ಕೋಬೇಕಾದ್ರೆ ಪೂರ್ತಿಯಾಗಿ ಸಣ್ಣ ಆಗಬೇಕ್ರಿ. ಅದಕ್ಕೆ ನೋಡ್ರಿ, ಇಲ್ಲಿ ನಾನು ನಿಮ್ಗೆ ತೋರಿಸ್ಕೊಡತ್ತೇನಲ್ರಿ. ಈ ಥರ ನೀವು ಮಾಡ್ಕೋಬೋದ್ರಿ. ನೋಡಿರಿ, ಕೊಬ್ಬರಿ ಎಣ್ಣೆ ಒಳಗೆ ಈ ಔಷಧಿನ ಸೇರಿಸಿ ಒಂದು ತಿಂಗಳಾದರೂ ನೀವು ಯೂಸ್ ಮಾಡ್ಬೇಕಾಕತ್ರಿ. ಆದರೆ ಒಂದು ತಿಂಗಳು ಹಚ್ಕೊಂಡು ಬೆಳಕ್ರಿ, ಇದ್ರ ರಿಸಲ್ಟ್ ಏನನ್ನು ತಿಳಿತೈತ್ರಿ. ಆದ್ರೆ 100% ರಿಸಲ್ಟ್ ಬರ್ತೈತ್ರಿ. ಇದಕ್ಕೆ ಕೂದಲು ಬೆಳ್ತಾವ್ರಿ. ನಮ್ಮ ಆಯಿ ರೀ ಎಲ್ಲರಿಗೂ ಮಾಡಿ ಕೊಡ್ತಾಳ್ರಿ. ಇದನ್ನು ಕೂದಲು ಉದುರಿದವರಿಗೆ ಇದನ್ನು ಅವಳ ಗಪ್ಚುಪ್ಪಾಗಿ ಮಾಡಿ ಕೊಡ್ತಾಳ್ರಿ ಔಷಧ. ಅದನ್ನು ನಾನು ನಿಮ್ಗೆ ತಿಳ್ಸಾಕತ್ತಿದ್ದೇನೆ ನೋಡ್ರಿ. ಇಷ್ಟು ದಿನ ಅವಳು ಸೀಕ್ರೆಟ್ ರೀ ಇದು. ಅದನ್ನು ನಿಮಗೆ ನಾನು ತೋರಿಸ್ಬೇಕು ಅನ್ಕೊಂಡಿದ್ದೇನೆ ನೋಡ್ರಿ. ಇಲ್ಲಿ ಕೊಬ್ಬರಿ ಎಣ್ಣೆ ಒಳಗೆ ಸೇರಿಸ್ಕೋಬೇಕ್ರಿ. ಕೊಬ್ಬರಿ ಎಣ್ಣೆ ತೊಗೊಂಡಿದ್ದೇನೆ ರೀ ನಾನು. ಅದೇ ನಿಮಗೆ ಯಾವ ಥರ ಕೊಬ್ಬರಿ ಎಣ್ಣೆ ಬೇಕಾದ್ರೆ ನಾನು ಇದನ್ನು ಕೊಕೊನಟ್ ಆಯಿಲ್ ತೊಗೊಂಡಿದ್ದೇನೆ ರೀ. ನಿಮಗೆ ಪ್ಯಾರಿಶೂಟ್ ತೊಗೊಂಡಿದ್ದೇನೆ ರೀ ನಾನು. ನಿಮ್ಗೆ ಯಾವ್ದು ಬೇಕು ರೀ ಅದನ್ನು ತೊಗೋರಿ. ನೀವು ಯಾವ್ದು ಇರ್ತೈತಿ ಅದನ್ನು ಯೂಸ್ ಮಾಡ್ಕೋಬೋದು ರೀ. ಕೊಬ್ಬರಿ ಎಣ್ಣೆ ಅದರ ಇದೇ ಬೇಕಂತ ಏನಿಲ್ಲ ರೀ. ಕೊಬ್ಬರಿ ಎಣ್ಣೆ ಓಕೆ, ಒಟ್ಟು ಅದು ನಡಿತೈತ್ರಿ. ಯಾವ ಕೊಬ್ಬರಿ ಎಣ್ಣೆ ಆದರೂ ನಡಿತೈತ್ರಿ. ಇದನ್ನ ಹಾಕೋಬೇಕ್ರಿ ಅಂತ ಏನಿಲ್ಲ ರೀ. ನನಗೆ ನೀವು ಕಮೆಂಟ್ ಮಾಡಿ ಕೇಳ್ಬೋದು ರೀ. ಇದು ಬಂದಿಲ್ಲ ಅಂತಲೂ ಕೇಳ್ರಿ, ಬಂದೈತಂತ್ರನೂ ನನಗೆ ಹೇಳ್ರಿ. ನೀವು ಕಮೆಂಟ್ ಮಾಡಿರಿ. ಇದನ್ನು ನಿಮ್ಗೆ ನಾನು ಸುಲಭವಾಗಿ ಮನೆ ಒಳಗೆ ಮಾಡ್ಕೊಳ್ಳೋ ಅಂತಾದ್ರಿ. ನಿಮ್ಗೆ ದುಡ್ಡು ಖರ್ಚು ಆಗಲ್ಲ ಅಂತಾದ್ರಿ. ಆದರೆ ಇದಕ್ಕೆ 100% ಈ ಥರ ಕೂದಲ್ರಿ ಹೋಗಿರ್ತಾವಲ್ರಿ, ಅಲ್ಲಿ ಇಲ್ಲಿ ಸ್ವಲ್ಪ ಕೂದ್ರು ಹೋಗಿರ್ತಾವಲ್ರಿ, ಅವ್ರಿಗೆ ಮಾತ್ರ 100% ನಾನು ಗ್ಯಾರಂಟಿ ಕೊಡ್ತೇನೆ ರೀ. ಇದನ್ನು ನೀವು ಕಮೆಂಟ್ ಮಾಡಿ ನನಗೂ ಹೇಳ್ಬೋದು ರೀ, ತಿಳಿಸ್ಬೋದು ರೀ. ಮತ್ತು ಕೂದಲು ಬಂದು ಬೆಳಕು ನನಗೆ ಮರಿಬೇಡ್ರಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಪ್ಲೀಸ್ ರೀ. ಸಪೋರ್ಟ್ ಮಾಡಬೇಕಾಕತ್ರಿ, ನೀವು ಸಪೋರ್ಟ್ ಮಾಡಿರಿ ನನಗೆ. ನೋಡಿರಿ, ಇಲ್ಲಿ ಈ ಥರ ಆಗ್ತೈತ್ರಿ. ಅದು ಈ ಥರ ಆದ ನಂತರ ಇದನ್ನು ಒಂದು ತಿಂಗಳು ನೀವು ಡಬ್ಬಿಗೆ ಹಾಕಿ ಇಟ್ಕೋಬೋದು ರೀ. ಡಬ್ಬಿಗೆ ಹಾಕಿನ ನಿಮಗೆ ಜಾಸ್ತಿ ಮಾಡ್ಕೊಂಡ್ರಿ, ಡಬ್ಬಿಗೆ ಹಾಕಿ ಇಟ್ಕೊಂಡು ಒಂದು ತಿಂಗಳು ಹಚ್ಕೊಂಡ್ರಿ. ಅದನ್ನು ಯಾವಾಗಲೂ ಇದನ್ನು ಮಾಡ್ಕೊತಿದ್ರ ರೀ. ಕೂದಲು ಬೆಳ್ತಿತ್ರಿ. ನೀವು ಹಗಲಿ ಆದ್ರೂ ಹಚ್ಕೋಬೋದ್ರು, ಮನ್ಯಾಗಿದ್ರೆ ರೀ ನೈಟಾರು ಹಚ್ಕೋಬೋದು ರೀ. ಹಚ್ಕೊಂಡು ತೊಳ್ಕೊಬೋದು ರೀ. ತೊಳ್ಕೊಂಡ್ರೆ ಇದು ರಿಸಲ್ಟ್ 100% ಗೊತ್ತಾಗ್ತೈತೆ ರೀ ನಿಮಗೆ. ನೋಡಿರಿ ಮಾಡಿ.